ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಪ್ರಥಮವಾಗಿ ನಮ್ಮ ಗುರು ಚರಣ ಅರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಮನುಷ್ಯರಿಗೂ ಸರ್ಪಗಳಿಗೂ ಇರುವಂಥ ಒಂದು ಸಂಬಂಧ ಏನು ಅಂತ ಹೇಳಿ ನೋಡೋಣ. ಮತ್ತು ಈ ಸರ್ಪದೋಷಗಳು ಯಾವ ರೀತಿಯಾಗಿ ಆರಂಭಗೊಂಡವು, ಅಥವಾ ಈ ಸರ್ಪದೋಷದಿಂದ ಯಾವ ರೀತಿಯಂಥ, ನಾಗದೋಷದಿಂದ ಯಾವ ರೀತಿಯಂಥ ಸಂಕಷ್ಟಗಳನ್ನು ಮನುಷ್ಯ ಎದುರಿಸಬೇಕಾಗ್ತಾ ಇದೆ ಹೇಳುವಂಥದ್ದನ್ನು ಕೂಡ ಇವತ್ತಿನ ದಿವಸ ಸ್ವಲ್ಪ ನೋಡ್ಕೊಂಬರೋಣ. ಹಾಗೆ ಈ ಮಹಾಭಾರತದ ಆದಿಪರ್ವದಲ್ಲಿ ಯಾವ ರೀತಿಯಾಗಿ ಸರ್ಪದ ಹುಟ್ಟನ್ನು, ನಾಗರ ಒಂದು ಜನ್ಮವನ್ನು ಯಾವ ರೀತಿಯಾಗಿ ತಿಳಿಸಿದ್ದಾರೆ ಹೇಳುವಂಥದ್ದನ್ನು ಕೂಡ ಇವತ್ತಿನ ದಿವಸ ಸ್ವಲ್ಪ ನೋಡಿಕೊಂಡು ಬರೋಣ. ಮಹಾಭಾರತದ ಆದಿಪರ್ವದಲ್ಲಿ ಒಂದು ಕತೆ ಬರುತ್ತೆ. ಬ್ರಹ್ಮ ಮೊದಲಿಗೆ ಸ್ವಯಂಭುವ ಮನುವನ್ನು ಮತ್ತು ಶತಕೋಪರಳನ್ನು ಮೊದಲಿಗೆ ಸೃಷ್ಟಿಯನ್ನು ಮಾಡ್ತಾನೆ. ಹಾಗೆ ಅವರಿಗೆ ಪ್ರಸೂತಿ ಹೇಳುವಂಥ ಒಂದು ಮಗಳು ಕೂಡ ಹುಡ್ತಾಳೆ. ಅವರಿಗಿರುವಂಥ ಮಕ್ಕಳಲ್ಲಿ ಪ್ರಸೂತಿಯು ಕೂಡ ಒಬ್ಬಳು. ಆ ಪ್ರಸೂತಿಯನ್ನು ದಕ್ಷ ಮಹಾರಾಜನಿಗೆ ಮದುವೆ ಮಾಡಿಕೊಡ್ತಾರೆ. ಆ ದಕ್ಷ ಮಹಾರಾಜ ಮತ್ತು ಈ ಪ್ರಸೂತಿಗೆ 2 ಜನ ಹೆಣ್ಣು ಮಕ್ಕಳು, ಕದ್ರು ಮತ್ತು ವಿನಿತೆ ಅಂಥೇಳಿ ಅವರ ಹೆಸರು. ಕದ್ರು ಮತ್ತು ವಿನಿತೆಯನ್ನು ಕಶ್ಯಪ ಮಹರ್ಷಿಗೆ ಕೊಟ್ಟು ಅವರು ದಕ್ಷ ಮಹಾರಾಜ ಮದುವೆಯನ್ನು ಮಾಡ್ತಾರೆ. ಒಂದು ಸಲ ಕಶ್ಯಪ ಮಹರ್ಷಿಗಳು ಸಂತೋಷದಿಂದ ಇರುವಾಗ ನಿಮಗೇನು ಬೇಕು ಹೇಳುವಂಥ ವರವನ್ನು ಕೇಳಿದಾಗ ಕದ್ರು ಏನು ಹೇಳ್ತಾಳೆ ಅಂತ ಕೇಳಿದ್ರೆ, ಸಮರ್ಥವಾಗಿರುವಂಥ 1000 ಒಂದು ನಾಗರು ನಮ್ಮ ಒಂದು ಜನ್ಮವನ್ನು ತಾಳಬೇಕು, ನನ್ನ ಹೊಟ್ಟೆಯಲ್ಲಿ ಜನ್ಮ ತಾಳಬೇಕು ಹೇಳುವಂಥ ವರವನ್ನು ಕೇಳ್ತಾಳೆ. ವಿನಿತೆ ಏನು ಕೇಳ್ತಾಳೆ ಅಂತ ಕೇಳಿದರೆ, ಸಮರ್ಥವಾಗಿರುವಂಥ 2 ಜನ ಮಕ್ಕಳು, ಹಾಗೆ ಕದ್ರುವಿನ ಮಕ್ಕಳನ್ನು ಏನು ಕೇಳಿದ್ರೆ ಭಯಪಡಿಸುವಂಥ, ಅವರಿಗಿಂತ ಧೈರ್ಯಶಾಲಿಯಾಗಿರುವಂಥ, ಅವರಿಗೆ ಎದುರು ನಿಂತುಕೊಳ್ಳುವಂಥ ಮಕ್ಕಳು ನನಗೆ ಬೇಕು ಹೇಳುವಂಥದ್ದನ್ನು ಕೇಳ್ತಾಳೆ. ತಥಾಸ್ತು ಅಂಥೇಳಿ ಕಶ್ಯಪ ಮಹರ್ಷಿಗಳು ಅವರಿಬ್ಬರಿಗೂ ಸಹಿತ ಅನುಗ್ರಹಿಸ್ತಾರೆ. ಹಾಗೆ ಕದ್ರು 1000 ಒಂದು ಮೊಟ್ಟೆಗಳನ್ನು ಇಡ್ತಾಳೆ. ವಿನಿತೆ 2 ಮೊಟ್ಟೆಗಳಿಗೆ ಏನು ಕೇಳಿದ್ರೆ ಜನ್ಮವನ್ನು ತಾಳ್ತಾಳೆ. ಹಾಗೆ ಸುಮಾರು ವರ್ಷಗಳ ಒಂದು ನಂತರ ಕದ್ರುವಿನ ಮೊಟ್ಟೆಗಳೆಲ್ಲ ಒಡೆದು ಅದರಿಂದ ನಾಗ ಸಂತತಿ ಉತ್ಪನ್ನವಾಗುತ್ತೆ. ಹಾಗೆ ಮುಂದೆ ಎಷ್ಟು ದಿವಸ ಆದರೂ ಸಹಿತ ವಿನಿತೆಯ ಒಂದು ಮೊಟ್ಟೆಗಳು ಒಡೆಯೋದೇ ಇಲ್ಲ. ಆಗ ವಿನಿತೆ ಏನು ಕೇಳಿದ್ರೆ ಭಯಗೊಂಡು ಸ್ವಲ್ಪ ಏನು ಕೇಳಿದ್ರೆ ಮಾನಸಿಕವಾದಂಥ ಒಂದು ಚಿಂತೆಗೆ ಒಳಗಾಗಿ ಒಂದು ಮೊಟ್ಟೆಯನ್ನು ಒಡೆದು ಬಿಡ್ತಾಳೆ. ಅದರಿಂದ ಒಬ್ಬ ಗಂಡು ಮಗ ಹುಡ್ತಾನೆ. ಅವನು ತಾಯಿಯನ್ನು ಕೋಪದಿಂದ ನೋಡಿ, ವಿನಿತೆಯನ್ನು ಕೋಪದಿಂದ ನೋಡಿ, ಅರ್ಧಂಬರ್ಧ ಬೆಳೆದಿರುವಂಥ ನನ್ನನ್ನು ಮೊಟ್ಟೆಯಿಂದ ಹೊರಗೊಡೆದು ಏನು ಕೇಳಿದ್ರೆ ನೀನು ತಪ್ಪು ಮಾಡಿದೀಯಾ ಅಂತ ಹೇಳಿ ಕೋಪಗೊಂಡು ಅವಳಿಗೆ ಶಾಪವನ್ನು ಕೊಡ್ತಾನೆ. ನೀನು ನಿನ್ನ ಸಹೋದರಿಗೆ 500 ವರ್ಷಗಳ ಕಾಲ ಸೇವಕಿಯಾಗಿರಬೇಕು, ದಾಸಿಯಾಗಿರಬೇಕು ಹೇಳುವಂಥ ಒಂದು ಶಾಪವನ್ನು ಕೊಟ್ಟು, ಅರ್ಧಂಬರ್ಧ ಬೆಳೆದಿರುವಂಥ ಮಗು ಏನು ಕೇಳಿದ್ರೆ ಕಾಲು ಇರೋದಿಲ್ಲ, ದೇಹ ಮಾತ್ರ ಬೆಳೆದಿರುತ್ತೆ. ಆ ಮಗು ಆಕಾಶಕ್ಕೆ ಹಾರಿ ಹೋಗುತ್ತೆ. ಮುಂದೆ ಅವನು ಅರುಣ ಅಂತ ಹೇಳಿ ಹೆಸರು ತಗೊಂಡು ಸೂರ್ಯನ ಒಂದು ಸಾರಥಿಯಾಗಿ ಅವನು ಮುಂದೆ ಇರ್ತಾನೆ ಹೇಳುವಂಥದ್ದು ಕತೆ. ಹಾಗೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಈ ವಿನಿತೆ ಏನು ಕೇಳಿದ್ರೆ ಕದ್ರುವಿನೊಂದಿಗೆ ಒಂದು ದಾಸಿಯಾಗಿರುವಂಥ ಒಂದು ಸಂದರ್ಭವೂ ಕೂಡ ಬರುತ್ತೆ. ಹಾಗೆ ಮುಂದೆ 500 ವರ್ಷಗಳ ನಂತರ ಮೊಟ್ಟೆಯಿಂದ ಒಡೆದಿರುವಂಥ ಗರುಡ ಅವಳಿಗೆ ಜನಿಸ್ತಾನೆ. ಆ ಗರುಡ ಆ ದಾಸಿತನದಿಂದ ತನ್ನ ತಾಯಿಯನ್ನು ಕಾಪಾಡಿಕೊಂಡು ಬರ್ತಾನೆ ಹೇಳುವಂಥ ಒಂದು ಕತೆ ಮಹಾಭಾರತದ ಆದಿಪರ್ವದಲ್ಲಿ ಇದೆ. ಹೀಗೆ ಈ ರೀತಿಯಾಗಿ ಕದ್ರುವಿಗೆ ಏನು ಕೇಳಿದ್ರೆ ಈ ನಾಗ ಸಂತತಿ ಜನನವಾಯಿತು ಹೇಳುವಂಥ ಒಂದು ಕತೆ ಈ ರೀತಿಯಾಗಿ ಬರುತ್ತೆ. ಹಾಗೆ ಮನುವಿನ ಮಕ್ಕಳು ಮನುಷ್ಯರು
ಅಂದರೆ ಮನುಜರು ಅಂತೇಳಿ ಹೇಳ್ತಾರೆ. ಮನುವಿನಿಂದ ಜನಿಸಿದಂಥವರು ಮನುಜರು ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಏನು ಕೇಳಿದ್ರೆ ಮನುವಿನ ಒಂದು ಮೊಮ್ಮಕ್ಕಳು ಏನು ಕೇಳಿದ್ರೆ ನಾಗಗಳು. ಅಂದರೆ ಇವಿಬ್ರು ಸಹಿತ ದಾಯವಾದಿಗಳು ಆದರು, ನಾಗರು ಮತ್ತೆ ಮನುಜರು. ಈ ದಾಯವಾದಿಗಳ ಕಲಹ ಯಾವಾಗೂ ಇರುವಂಥದ್ದೇ. ಮೊದಲೆಲ್ಲ ದೈವತ್ವವನ್ನು ಹೊಂದಿರುವಂಥ ಮನುಜರು ಮತ್ತು ನಾಗಗಳು ಸಂಪೂರ್ಣವಾಗಿ ಭೂಮಿಯ ಮೇಲೆ ಆವರಿಸಿಕೊಂಡು ಚೆನ್ನಾಗಿ ಜೀವನ ಮಾಡ್ತಾ ಇದ್ರು ಹೇಳುವಂಥ ಒಂದು ಕಥೆಯನ್ನು ಹೇಳ್ತಾರೆ. ಹಾಗೆ ತದನಂತರದಲ್ಲಿ ಮನುಷ್ಯ ತನ್ನ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ತನ್ನ ಒಂದು ಅಹಂಕಾರದಿಂದ, ಕೋಪದಿಂದ, ತನ್ನ ಒಂದು ಈ ಆಸೆಯಿಂದ ನಾಗಗಳನ್ನು ಹತ್ಯೆಯನ್ನು ಮಾಡ್ತಾ ಹೋಗ್ತಾನೆ. ಹಾಗೆ ಅವರ ಸಂಪತ್ತನ್ನು ತಾನು ಲೂಟಿ ಮಾಡ್ತಾ ಹೋಗ್ತಾನೆ. ಆಗ ನಾಗಗಳು ವಿಷ್ಣುವಿನ ಹತ್ರ ಹೋಗ್ತವೆ. ಹಾಗೆ ಮನುಷ್ಯರು ಕೂಡ ವಿಷ್ಣುವಿನ ಹತ್ರ ಹೋಗ್ತಾರೆ. ವಿಷ್ಣು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವರಿಬ್ಬರನ್ನು ಕರೆದು ಭೂಮಿಯ ಮೇಲೆ ಇರುವಂಥ ಒಂದು ಸಂಪತ್ತು ಮನುಜರದ್ದು, ಹಾಗೆ ಭೂಮಿಯ ಕೆಳಗಡೆ ಇರುವಂಥ ಒಂದು ಸಂಪತ್ತು ನಾಗಗಳದ್ದು ಹೇಳುವಂಥ ಒಂದು ಹಿಸೆಯನ್ನು ಮಾಡ್ತಾನೆ. ಆಗ ಸರಿಯಾದಂಥ ಒಂದು ತೃಪ್ತಿಯನ್ನು ಹೊಂದಿ ನಾಗಗಳು ಮತ್ತೆ ಮನುಷ್ಯರು ಮತ್ತೆ ಭೂಮಿಗೆ ಬರ್ತಾರೆ. ಆದರೂ ಕೂಡ ಮನಸ್ಸನ ಆಸೆ ತೀರೋದಿಲ್ಲ. ಆಸೆ ಹಾಗೆ ಮತ್ತೆ ಮುಂದುವರಿತಾ ಹೋಗುತ್ತೆ. ಮತ್ತೆ ನಾಗಗಳನ್ನು ಹತ್ಯೆಯನ್ನು ಮಾಡ್ತಾ ಹೋಗ್ತಾನೆ. ಹಾಗೆ ಏನು ಕೇಳಿದ್ರೆ ನಾಗರ ಸಂಪತ್ತನ್ನು ಲೂಟಿ ಮಾಡ್ತಾ ಹೋಗ್ತಾನೆ. ಭೂಮಿ ಕೆಳಗಡೆ ಇರುವಂಥ ಒಂದು ಸಂಪತ್ತನ್ನು ಬಗಿತಾ ಹೋಗ್ತಾನೆ. ಆಗ ಏನು ಕೇಳಿದ್ರೆ ಮನುಷ್ಯನಿಗೆ ನಾಗದೋಷ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ, ಅಥವಾ ನಾಗಶಾಪ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಅದರಿಂದ ಅವನು ಅನೇಕ ಕಷ್ಟಗಳನ್ನು ಪಡುವಂಥ ಒಂದು ಸಂದರ್ಭ ಅವರಿಗೆ ಬಂದುಬಿಡುತ್ತೆ. ಹಾಗೇನು ಕೇಳಿದ್ರೆ ಇದು ಏನು ಕೇಳಿದ್ರೆ ಅವರೊಬ್ಬರಿಗೆ ಅಲ್ಲ, ಅವರ ಮುಂದಿನ 7 ತಲೆಮಾರು ಕೂಡ ಅನುಭವಿಸುವಂಥ ಒಂದು ಪ್ರಸಂಗ ಬರುತ್ತೆ. ಏನು ಕೇಳಿದ್ರೆ ಈಗ ಒಬ್ಬ ಮನುಷ್ಯ ಅವನು ಜೀವಮಾನದಲ್ಲಿ ಯಾವ ಹಾವನ್ನು ಹೊಡಿಲಿಲ್ಲ, ಯಾವ ಸರೀಸೃಪಕ್ಕೂ ತೊಂದರೆ ಮಾಡಲಿಲ್ಲ, ಯಾರಿಗೂ ಕೂಡ ತೊಂದರೆ ಮಾಡಲಿಲ್ಲ. ಆದರೂ ಏನು ಕೇಳಿದ್ರೆ ಈ ನಾಗದೋಷವನ್ನು ಅನುಭವಿಸುವಂಥ ಒಂದು ಪ್ರಸಂಗ ಅವನಿಗೆ ಬಂದುಬಿಡುತ್ತೆ, ಅವನ ಕುಟುಂಬಕ್ಕೆ ಬರುತ್ತೆ. ಮುಖ್ಯವಾಗಿ ನಾಗದೋಷಗಳು ಬಂದಾಗ ಈ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆ, ಸ್ಕಿನ್ನು ಸಂಬಂಧಪಟ್ಟಂಥ ತೊಂದರೆ, ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಹಾಗೆ ಏನು ಕೇಳಿದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಹಾಗೆ ತಲೆನೋವು, ಈ ಥರವಾದಂಥ ಒಂದು ಸಮಸ್ಯೆಗಳು, ಅಥವಾ ಗರ್ಭಕೋಶದ ಒಂದು ಸಮಸ್ಯೆಗಳು, ಸಂತಾನ ಸಮಸ್ಯೆ, ಹಾಗೆ ಹೊಟ್ಟೆ ಒಳಗೆ ಭಾಗದ ಒಳಗೆ ಏನು ಕೇಳಿದ್ರೆ ಕರುಳು ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ನರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಈ ರೀತಿಯಾದಂಥ ಒಂದು ತೊಂದರೆಗಳನ್ನು ಆ ಮನುಷ್ಯ ತಾನು ಯಾವ ತಪ್ಪು ಮಾಡದೆ ಹೋದರೂ ಅನುಭವಿಸ್ಲಿಕ್ಕೆ ಶುರು ಮಾಡ್ದ. ಅದಕ್ಕೆ ಕಾರಣ ಏನು? ಹಿಂದಿನ ಒಂದು ಜನ ಅಂದರೆ ಪೂರ್ವಜರು ಮಾಡಿದಂಥ ಒಂದು ತಪ್ಪಿನಿಂದ. ಆಗ ಏನು ಕೇಳಿದ್ರೆ ಮತ್ತೆ ಮನುಜ ತಾನೇನು ತಪ್ಪು ಮಾಡದೆ ಹೋದ್ರು ತಾನು ಈ ರೀತಿಯಾದಂಥ ಒಂದು ಶಿಕ್ಷೆಯನ್ನು ಅನುಭವಿಸ್ಬೇಕಲ್ಲ ಹೇಳುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು, ಪ್ರಾರ್ಥನೆಯನ್ನು ಮಾಡಿಕೊಂಡು, ನಾನೇನು ಮಾಡಬೇಕು ಹೇಳುವಂಥದ್ದನ್ನು ತಿಳ್ಕೊಳ್ಬೇಕು ಅಂಥೇಳಿ ಮತ್ತೆ ವಿಷ್ಣುವಿನ ಹತ್ರ ಹೋದಾಗ ವಿಷ್ಣು ಹೇಳ್ತಾನೆ ಏನು ಕೇಳಿದ್ರೆ ಈ ರೀತಿಯಂಥ ನಾಗಗಳ ಒಂದು ಶಾಪದಿಂದ ಮುಕ್ತಿ ಪಡೆಯಲಿಕ್ಕೆ ಮನುಷ್ಯ ಏನು ಕೇಳಿದ್ರೆ ನಾಗಗಳ ಸ್ನೇಹಿಯಾಗಿ, ಪರಿಸರ ಸ್ನೇಹಿಯಾಗಿ ಇರಬೇಕು ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗೆ ಏನು ಕೇಳಿದ್ರೆ ಅದಕ್ಕೆ ಪರಿಹಾರೋಪವಾಗಿ ಆಶ್ಲೇಷ ಪೂಜೆ, ಆಶ್ಲೇಷ ಬಲಿ, ಮತ್ತು ನಾಗಶಾಂತಿ ಹೋಮ, ಮತ್ತು ಏನು ಕೇಳಿದ್ರೆ ಈ ಸರ್ಪ ಸಂಸ್ಕಾರವನ್ನು ಮಾಡಿಸುವಂಥದ್ದು, ಮತ್ತು ಸರ್ಪಗಳ ಒಂದು ನಾಗರ ಕಲ್ಲನ್ನು ಏನು ಕೇಳಿದ್ರೆ ಪ್ರತಿಷ್ಠೆಯನ್ನು ಮಾಡಿಸುವಂಥದ್ದು, ಈ ರೀತಿಯಾದಂಥ ಅನೇಕ ಒಂದು ಪೂಜೆಗಳನ್ನು, ಪರಿಹಾರಗಳನ್ನು ವಿಷ್ಣು ಮನುಷ್ಯನಿಗೆ ಹೇಳ್ತಾನೆ. ಹಾಗೆ ಮಾಡೋದ್ರಿಂದ ಅವನ ಒಂದು ನಾಗದೋಷ ಪರಿಹಾರವಾಗಿ ಅವನ ಮುಂದಿನ ತಲೆಮಾರು ಈ ನಾಗದೋಷಗಳಿಂದ ಮುಕ್ತಿ ಪಡಿತವೆ. ಹಾಗೆ ಅವನು ಕೂಡ ಜೀವನದಲ್ಲಿ
ಸುಖವಾಗಿ ಇರಬಹುದು ಹೇಳುವಂಥದ್ದನ್ನ ವಿಷ್ಣು ಮನುಷ್ಯರಿಗೆ ಹೇಳ್ತಾನೆ ಹೇಳುವಂಥ ಒಂದು ಕತೆ ಪುರಾಣದಲ್ಲಿ ಬರುತ್ತೆ. ಈ ರೀತಿಯಾಗಿ ನಾಗದೋಷಗಳು ನಮಗೆ ಯಾವ ರೀತಿಯಾಗಿ ಬರ್ತವೆ ಹೇಳುವಂಥದ್ದನ್ನು ಈಗ ನಾವು ನೋಡಿ ಆಯ್ತು. ಹಾಗೆ ಏನು ಕೇಳಿದ್ರೆ ನಮ್ಮ ಪೂರ್ವಜರು ಮಾಡಿದಂಥ ಒಂದು ತಪ್ಪಿನಿಂದನೂ ಸಹಿತ ಈ ನಾಗದೋಷಗಳು ಪ್ರಾಪ್ತಿಯಾಗುತ್ತೆ. ಹಾವನ್ನ ಹೊಡೆಯುವಂಥದ್ದು, ವಲ್ಮೀಕ ಕನನ, ಹಾಗೆ ಹುತ್ತವನ್ನ ಹೊಡೆಯುವಂಥದ್ದು, ಹಾಗೆ ನಾಗರಿಗೆ ತೊಂದರೆಯನ್ನ ಮಾಡುವಂಥದ್ದು, ಗಾಯಗೊಳಿಸುವಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ಈ ನಾಗದೋಷ ಹೇಳುವಂಥದ್ದು ಮನುಷ್ಯನಿಗೆ ಬರುತ್ತೆ. ಆ ನಾಗದೋಷದಿಂದ ತುಂಬಾ ಒಂದು ತೊಂದರೆಗಳನ್ನ ಆ ಮನುಷ್ಯ ಅನುಭವಿಸ್ತಾ ಹೋಗ್ತಾನೆ. ದೈಹಿಕವಾಗಿ ಆಗಿರಬಹುದು, ಮಾನಸಿಕವಾಗಿ ಆಗಿರಬಹುದು, ಹಾಗೆ ಹಣಕಾಸಿನ ಒಂದು ರೂಪದಿಂದ ಆಗಿರಬಹುದು. ಆ ರೀತಿಯಾಗಿ ಮನುಷ್ಯ ಬೇರೆ ಬೇರೆ ರೀತಿಯಿಂದ ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತಾನೆ ಹೇಳುವಂಥದ್ದನ್ನ ಹೇಳ್ತಾರೆ. ಹಾಗೆ ನಾಗದೋಷ ಪರಿಹಾರಕ್ಕಾಗಿ ಆಶ್ಲೇಷ ಪೂಜೆ, ಆಶ್ಲೇಷ ಬಲಿ, ಸರ್ಪಶಾಂತಿ ಹೋಮಾದಿಗಳು, ಕಾಲಸರ್ಪದೋಷ ಪರಿಹಾರ, ಹಾಗೆ ಏನು ಕೇಳಿದ್ರೆ ಈ ಸರ್ಪ ಸಂಸ್ಕಾರ, ಮತ್ತೆ ನಾಗರ ಕಲ್ಲನ್ನ ಪ್ರತಿಷ್ಠೆ ಮಾಡಿಸುವಂಥದ್ದು, ಈ ರೀತಿಯಾಗಿ ಮುಂತಾದ ಪೂಜೆಗಳನ್ನ ಆ ನಾಗದೋಷಕ್ಕೆ ಪರಿಹಾರವಾಗಿ ಹೇಳಿದ್ದಾರೆ. ಹಾಗೆ ಅದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಪರಿಸರದಲ್ಲಿರುವಂತಹ ಸರೀಸೃಪಗಳನ್ನ ಅದರ ಜೊತೆಗೆ ಸ್ನೇಹಿಯಾಗಿ ನಾವು ಇದ್ರೆ, ಹಾಗೆ ಸರೀಸೃಪಗಳಿಗೆ ಯಾವುದೇ ಘಾಸಿಯನ್ನ ನಾವು ಮಾಡದೆ ಹೋದ್ರೆ, ಸರ್ಪ ಹತ್ಯೆ ಮುಂತಾದವುಗಳನ್ನು ನಾವು ಮಾಡದೆ ಹೋದ್ರೆ ಪರಿಸರವನ್ನು ಕೂಡ ನಾವು ತುಂಬಾ ಚೆನ್ನಾಗಿ ಉಳಿಸ್ಕೊಂಡು ಬಂದ ಹಾಗೆ ಆಗುತ್ತೆ. ಹಾಗೆ ಎಲ್ಲ ರೀತಿಯಿಂದಲೂ ಸಹಿತ ನಾವು ಪರಿಸರಕ್ಕೆ ಸ್ನೇಹಮಯವಾಗಿ ನಾವು ಇರಬೇಕು ಹೇಳುವಂಥದ್ದನ್ನ ಶಾಸ್ತ್ರಗಳಲ್ಲೂ ಹೇಳ್ತಾರೆ, ಹಾಗೆ ಪುರಾಣಗಳಲ್ಲೂ ಕೂಡ ಹೇಳಿದ್ದಾರೆ. ಇವತ್ತಿನ ದಿವಸ ಒಂದು ನಾಗರ ಒಂದು ಜನ್ಮದ ಬಗ್ಗೆ, ನಾಗರ ಒಂದು ಹುಟ್ಟಿನ ಬಗ್ಗೆ, ಹಾಗೆ ನಾಗ ದೋಷದ ಬಗ್ಗೆ, ನಾಗ ಶಾಪದ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಹಾಗೆ ಎಲ್ಲರೂ ಸಹ ಈ ವಿಡಿಯೋವನ್ನ ನೋಡಿ, ಹಾಗೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ.